Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ನಮಸ್ಕಾರ. ನಾನು ಮುರಳಿ ಮೋಹನ್ ಕಾಟಿ. ನಾನು ಇವತ್ತು ಬಾಬಾ ಸಾಹೇಬರು ಬರೆದಿರುವಂಥ ಇದು ಸ್ವರಾಜ್ಯವಲ್ಲ, ನಮ್ಮ ಮೇಲೆ ಆಳುತ್ತಿರುವ ರಾಜ್ಯ ಅನ್ನೋ ಲೇಖನವನ್ನು ಓದ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ರಾಷ್ಟ್ರೀಯ ಸಭೆ, ಜಿಲ್ಲಾ ಕಾಂಗ್ರೆಸ್ಗಳು ತಮ್ಮ ಅಪೇಕ್ಷೆ ಆಕಾಂಕ್ಷೆಗಳ ಬಗ್ಗೆ ಮತ್ತದೇ ಮಾತುಗಳನ್ನಾಡಿ ಹೋದವು. ಬ್ರಿಟಿಷ್ ರಾಜ್ಯವನ್ನು ಸುರಾಜ್ಯವನ್ನಾಗಿಸಲೆಂದೇ ಈ ಪಕ್ಷಗಳು ಹುಟ್ಟಿದರೂ ಕಾಲ ಕಳೆದಂತೆ ಇವರು ಸುರಾಜ್ಯ ಕೇಳುವುದು ಬಿಟ್ಟು ವರವಾಗಿ ಸ್ವರಾಜ್ಯವನ್ನು ಪಡೆದರು. ಸಿಕ್ಕಿರುವ ಈ ಸ್ವರಾಜ್ಯವನ್ನು ಅಪಮಾನಿಸಲಾಗದಿದ್ದರೂ ಅದು ಉಪಯುಕ್ತವಾಗಿದೆಯೇ ಇಲ್ಲವೇ ಅನ್ನುವುದನ್ನು ನಾವು ಯೋಚಿಸಬೇಕಿದೆ. ಯಾವುದೇ ವರ ಯಾವ ರೀತಿ ಅಪಾಯಕಾರಿಯಾಗಿರುತ್ತದೆ ಅನ್ನುವುದನ್ನು ಶಂಕರನು ಸಂಪ್ರೀತನಾಗಿ ಭಸ್ಮಾಸುರನಿಗೆ ಕೊಟ್ಟ ವರದಿಂದಾಗಿ ಉಳಿದ ದೇವತೆಯರನ್ನು ಬಿಟ್ಟು ಖುದ್ದು ಶಂಕರನೇ ತಾಪತ್ರೆಯಲ್ಲಿ ಸಿಲುಕಿದ್ದ ಉದಾಹರಣೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇದರರ್ಥ ಬಲ್ಲ ಜನ ಸ್ವತಂತ್ರ ಕೇಳುವ ಮೂಲ ಉದ್ದೇಶವನ್ನು ಪರಿಶೀಲಿಸುವುದು ಬಹಳ ಅಗತ್ಯವಾಗಿದೆ. ಇಲ್ಲದಿದ್ದರೆ ಇವರ ಉಪಯುಕ್ತವಾಗಿದೆಯೋ ಇಲ್ಲವೋ ಅನ್ನುವ ಮಹತ್ವದ ಪ್ರಶ್ನೆಗೆ ಉತ್ತರ ಸಿಗಲಾರದು. ಇದನ್ನು ನಿರ್ಧರಿಸಲು ಬ್ರಿಟಿಷ್ ಸರ್ಕಾರ ಯಾಕೆ ಯೋಗ್ಯವಾಗಿಲ್ಲ ಅನ್ನುವುದನ್ನು ಕಂಡುಹಿಡಿದರೆ ಸ್ವಾತಂತ್ರ್ಯದ ಉದ್ದೇಶವು ಅರ್ಥವಾಗಲಿದೆ. ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಚರ್ಚಿಸಿದರೆ ಒಳ್ಳೆಯದು. ಕೆಲವು ದುರಾಗ್ರಹಿಗಳನ್ನು ಬಿಟ್ಟರೆ ಇಂದಿನವರೆಗೆ ರಾಜ್ಯ ಕಾರ್ಯದಲ್ಲಾದ ಸುಧಾರಣೆಯಲ್ಲಿ ಯಾವುದೇ ಅರ್ಥವಿರಲಿಲ್ಲ ಅನ್ನುವ ಈ ಜನಸಭೆಯಲ್ಲಿಲ್ಲ ಅನ್ನುವುದು ಒಳ್ಳೆಯದೇ ಆಯಿತು ಅನ್ನುವುದಕ್ಕೆ ಈ ಸಭೆ ಕೃತಜ್ಞತವಾಗಿದೆಯೇ ಇಲ್ಲವೇ ಅನ್ನುವುದು ಬೇರೆ ಮಾತು. ಆದರೆ ಈ ಸಭೆಗೆ ಸಮಾಧಾನವೇಕಿಲ್ಲ ಅನ್ನುವುದನ್ನು ಕಂಡುಹಿಡಿಯಲು ಅದರ ಮಸೂದೆಯಲ್ಲಿ ವರ್ಷಾನುವರ್ಷ ಆಗುತ್ತಿರುವ ಬ್ರಿಟಿಷ್ ಕಾರುಬಾರಿನ ದೋಷಾವಿಷ್ಕಾರಗಳ ಕಡೆಗೆ ಗಮನ ಹರಿಸಿದಾಗ ಬ್ರಿಟಿಷ್ ರಾಜ್ಯದಲ್ಲಿ ಪ್ರಜೆಯ ದಾರಿದ್ರ್ಯ ಹಾಗೂ ಅದರ ನಿಸ್ತೇಜ ಭೂಮಿಕೆ ಅನ್ನುವ ಎರಡೇ ಕಾರಣಗಳು ಸಿಗುತ್ತವೆ. ಪ್ರಜೆಗಳು ಸುಖಿಗಳಾಗಿ ಅವರ ಮನೋವೃತ್ತಿ ತೇಜಸ್ಸಿನಿಂದ ಬೆಳಗುವುದು ಮಾನವೋನ್ನತಿಯ ಆದ್ಯ ಕಾರಣ ಅನ್ನುವುದು ಸ್ವರಾಜ್ಯವಾದಿಗಳಂತೆ ನಮ್ಮ ಅನಿಸಿಕೆಯೂ ಆಗಿದೆ. ಇದಕ್ಕೆ ಸ್ವಾತಂತ್ರ್ಯ ಒಂದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇಲ್ಲ ಅನ್ನುವುದಾದರೆ ಸ್ವತಂತ್ರವಾದಿಗಳು ಬಯಸಿದಂತೆ ದೇವರ ಆಶೀರ್ವಾದದಿಂದ ಅವರಿಗೆ ಸ್ವತಂತ್ರ ಸಿಗಲಿ ಅನ್ನುವ ಆಸೆಯನ್ನಿಟ್ಟುಕೊಳ್ಳೋಣ. ಆದರೆ ಸದ್ಯಕ್ಕೆ ಅವರಿಗೆ ಈ ಸಂತೋಷ ಸಿಗುವಂತೆ ಕಾಣೆ. ಏಕೆಂದರೆ ಪ್ರಾಣಿಗಳು ಬಯಸಿದ್ದನ್ನೆಲ್ಲ ಆ ಚಕ್ರಪಾಣಿ ದೇವರು ಪೂರೈಸುತ್ತಾನೆ ಎಂದು ಸಾಧು ಸಂತರು ಹೇಳಿದ್ದರೂ ಹಿಂದೂಗಳ ವ್ಯವಹಾರದಲ್ಲಿ ಸಾಕಷ್ಟು ವಿಷಯಗಳು ಆ ದೇವರ ಕೈಯಲ್ಲಿಲ್ಲದೆ ಅವರ ದಲ್ಲಾಳಿಗಳ ಕೈಯಲ್ಲಿದೆ ಅನ್ನುವುದನ್ನು ಮರೆಯುವಂತಿಲ್ಲ. ಹಾಗಾಗಿ ಸ್ವತಂತ್ರದ ವ್ಯಾವಹಾರಿಕ ರೂಪಾಂತರ ಯಾವುದರಲ್ಲಾಗಲಿದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಭಾರತ ದೇಶವು ಇತರ ದೇಶಗಳಿಗಿಂತ ಬಡತನದಲ್ಲಿದೆ ಅನ್ನುವುದರಲ್ಲಿ ಬೇರೆ ಮಾತಿಲ್ಲ. ವಾರ್ಷಿಕ ಸರಾಸರಿ ಉತ್ಪನ್ನದ ದೃಷ್ಟಿಯಿಂದ ನೋಡಿದರೆ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ವೀಡನ್, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್, ಗ್ರೇಟ್ ಬ್ರಿಟನ್ ಹಾಗೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಪ್ರತಿಯೊಬ್ಬರ ಸರಾಸರಿ ವಾರ್ಷಿಕ ಉತ್ಪನ್ನ ಕ್ರಮವಾಗಿ 28, 32, 27, 31, 22, 33, 40 ಪೌಂಡುಗಳಷ್ಟಿದೆ. ಆದರೆ ಭಾರತದಂತಹ ದಟ್ಟ ವಸತಿಯ ದೇಶದಲ್ಲಿ ಒಬ್ಬರ ಸರಾಸರಿ ಉತ್ಪನ್ನ ಕೇವಲ 2 ಪೌಂಡು.
ಇದರಿಂದ ಈ ದೇಶದ ಸ್ಥಿತಿ ಎಷ್ಟು ಕೆಳಮಟ್ಟದಲ್ಲಿದೆ ಅನ್ನುವುದನ್ನು ಬಿಡಿಸಿ ಹೇಳಬೇಕಿಲ್ಲ. ಬ್ರಿಟಿಷ್ ಸರ್ಕಾರ ಸ್ಥಾಪನೆಯಾಗುವ ಮುನ್ನ ಭಾರತದ ಸಂಪತ್ತಿನ ದರ್ಜೆ ಇತರ ರಾಷ್ಟ್ರಗಳಿಗಿಂತ ಮೇಲ್ದರ್ಜೆಯದ್ದಾಗಿತ್ತು. ಆದರೆ ಬ್ರಿಟಿಷರ ವಿಘಾತಕ ವ್ಯಾಪಾರ ಧೋರಣೆಯಿಂದಾಗಿ ಇಂದಿನ ಈ ಸ್ಥಿತಿ ಬಂದೊದಗಿದೆ ಎಂದು ಹೇಳುವಂತಹ ಒಂದು ಪಕ್ಷವಿದೆ. ಆದರೆ ಈ ಪಕ್ಷದೊಂದಿಗೆ ಜಗಳವಾಡುವುದರಲ್ಲಿ ಅರ್ಥವಿಲ್ಲ. ಆರ್ಥಿಕ ಉನ್ನತಿಯ ಜಾಗ ಯಾವುದು ಎಂದು ಚರ್ಚಿಸುವ ಜಾಗವೂ ಇದಲ್ಲ. ದೇಶದ ಸ್ವತಂತ್ರ ಬಡತನ ತೊಲಗಿಸಲು ಸ್ವತಂತ್ರವಾದಿಗಳು ತಯಾರಿಸುವ ಆದಿಯ ಲಾಭ ನಷ್ಟಗಳ ಬಗ್ಗೆ ನಿರ್ಧರಿಸುವುದೇ ಇಂದಿನ ಕರ್ತವ್ಯವಾಗಿದೆ. ಸ್ವತಂತ್ರವಾದಿಗಳ ಪ್ರಕಾರ ಭಾರತದಲ್ಲಿ ಪ್ರಚಲಿತವಿರುವ ಅನಿಯಂತ್ರಿತ ವ್ಯಾಪಾರ ಪದ್ಧತಿಯೇ ಬಡತನಕ್ಕೆ ಕಾರಣ ಹಾಗೂ ಈ ವ್ಯಾಪಾರ ಪದ್ಧತಿಯನ್ನು ನಿಯಂತ್ರಿಸುವುದೇ ಬಡತನ ತೊಲಗಿಸುವ ಮುಖ್ಯ ದಾರಿ ಅನ್ನುವುದನ್ನು ಯಾರೂ ಆಕ್ಷೇಪಿಸಲಾರರು. ಈ ದಾರಿ ಒಳ್ಳೆಯದೇ ಅಥವಾ ಇಲ್ಲವೇ ಎನ್ನುವುದನ್ನು ಅರ್ಥಶಾಸ್ತ್ರವನ್ನಾಧರಿಸಿದ ಸಿದ್ಧಾಂತಗಳಿಂದ ನಿರ್ಧರಿಸಬೇಕು. ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದಾದಂತಹ ವಸ್ತುಗಳನ್ನು ಪ್ರತಿಯೊಂದು ರಾಷ್ಟ್ರವೂ ತಯಾರಿಸಿ ಅದನ್ನು ಇತರ ರಾಷ್ಟ್ರಗಳಿಗೆ ಮಾರಿ ಅದರಿಂದ ತಮಗೆ ಅಗತ್ಯವಿರುವಂತಹ ಆದರೆ ಕಡಿಮೆ ಖರ್ಚಿನಲ್ಲಿ ತಯಾರಿಸಲಾಗದಂತಹ ಸ್ವದೇಶಿ ವಸ್ತುಗಳನ್ನು ಖರೀದಿಸುವುದರಲ್ಲೇ ಎಲ್ಲ ರಾಷ್ಟ್ರಗಳಿಗೆ ಲಾಭವಿದೆ ಅನ್ನುವ ಅರ್ಥಶಾಸ್ತ್ರ ಸಿದ್ಧಾಂತವನ್ನು ಎಲ್ಲರೂ ಒಪ್ಪುತ್ತಾರೆ. ಪರಸ್ಪರ ರಾಷ್ಟ್ರಗಳ ವ್ಯಾಪಾರ ಬೆಳವಣಿಗೆ ಇದೇ ತತ್ವವನ್ನಾಧರಿಸಿದೆ. ಒಂದು ದೇಶದ ಉತ್ಪನ್ನ ಮತ್ತೊಂದು ದೇಶಕ್ಕೆ ರಫ್ತಾಗುವ ಕಾರಣವೆಂದರೆ ರಫ್ತು ಮಾಡುವ ದೇಶ ಆಮದು ಮಾಡಿಕೊಳ್ಳುವ ದೇಶಕ್ಕಿಂತ ಆ ವಸ್ತುವನ್ನು ಕಡಿಮೆ ಬೆಲೆಯಲ್ಲಿ ತಯಾರಿಸುತ್ತದೆ. ಹಾಗೆಯೇ ಒಂದು ದೇಶದಲ್ಲಿ ತಯಾರಾಗುವ ವಸ್ತುವನ್ನು ಮತ್ತೊಂದು ದೇಶ ಆಮದು ಮಾಡಿಕೊಳ್ಳುತ್ತದೆ ಅನ್ನುವುದನ್ನು ಕಾರಣ ಆಮದು ಮಾಡಿಕೊಳ್ಳುವ ದೇಶಕ್ಕೆ ರಫ್ತು ಮಾಡುವ ದೇಶಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇಲ್ಲವೇ ಅದೇ ಬೆಲೆಗೆ ಆ ವಸ್ತುಗಳನ್ನು ತಯಾರಿಸುವುದು ಅಸಾಧ್ಯವಿರುತ್ತದೆ. ಹಾಗಾಗಿ ಕಡಿಮೆ ಬೆಲೆಯ ವಸ್ತುಗಳನ್ನು ತಯಾರಿಸಿ ಅದರ ಬದಲಾಗಿ ನಮಗಲ್ಲದಿದ್ದರೂ ಪರಕೀಯರು ಕಡಿಮೆ ಬೆಲೆಯಲ್ಲಿ ತಯಾರಿಸಲು ಸಾಧ್ಯವಿರುವಂತಹ ವಸ್ತುಗಳನ್ನು ಪಡೆಯುವಂತಹ ಅನಿಯಂತ್ರಿತ ವ್ಯಾಪಾರ ಪದ್ಧತಿ ಎಲ್ಲ ಅರ್ಥಶಾಸ್ತ್ರಜ್ಞರಿಗೆ ಒಪ್ಪಿಗೆಯಾಗಿದೆ. ಇದರಿಂದ ತಾವು ಕಡಿಮೆ ಬೆಲೆ ತಯಾರಿಸಲಾಗದಂತಹ ವಸ್ತುಗಳನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳದೆ ತಮ್ಮ ದೇಶದಲ್ಲೇ ತಯಾರಿಸುವ ಹಠದಿಂದ ನಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವುದರಲ್ಲಿ ಬೇರೆ ಮಾತಿಲ್ಲ. ಆದರೆ ಭಾರತದ ಸ್ವತಂತ್ರವಾದಿಗಳು ಇದನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಭಾರತದ ಸಂಪತ್ತು ವೃದ್ಧಿಸಲು ಇಂದು ಆಮದುಗೊಳ್ಳುತ್ತಿರುವ ವಸ್ತುಗಳನ್ನು ಭಾರತದಲ್ಲೇ ಉತ್ಪಾದಿಸುವಂತಾಗಬೇಕು. ಆ ವಸ್ತುಗಳನ್ನು ಉತ್ಪಾದಿಸಲು ಆಮದಿನ ಮೇಲೆ ಪ್ರತಿಬಂಧವಿಡುವುದು ಇಲ್ಲವೇ ಅದಕ್ಕೆ ಸುಂಕ ಹೇರಬೇಕು ಅನ್ನುವುದನ್ನು ಬಿಟ್ಟರೆ ಅನ್ಯ ಮಾರ್ಗವಿಲ್ಲ ಎಂದು ಆಗಾಗ ಹೇಳಲಾಗುತ್ತದೆ. ಪ್ರತಿಬಂಧ ಹೇರಿ ಇಲ್ಲ ಸುಂಕ ಹೇರಿ ಆಮದು ಕಡಿಮೆಗೊಳಿಸಿ ಆ ವಸ್ತುವಿನ ಅಗತ್ಯ ಪೂರೈಕೆಯನ್ನು ಪೂರೈಸಲು ಸ್ಥಾಪಿತವಾಗುವ ಹೊಸ ವ್ಯಾಪಾರ, ಹೊಸ ಕಾರ್ಖಾನೆಗಳಿಂದ ಬಡತನ ಕಡಿಮೆಯಾಗಿ ಈ ಬಡದೇಶ ಶ್ರೀಮಂತವಾಗುತ್ತದೆ ಎಂದು ಪ್ರವಚನ ಹೇಳಿ ಮರಗಟ್ಟಿರುವ ಸ್ವದೇಶಿ ಅರ್ಥಶಾಸ್ತ್ರಜ್ಞರು ಬಹುಶಃ ನಿಯಂತ್ರಿತ ವ್ಯಾಪಾರ ಪದ್ಧತಿಯ ನಿಜಸ್ವರೂಪವನ್ನು ನೋಡಿಯೇ ಇಲ್ಲ ಅನ್ನಿಸುತ್ತದೆ. ಆದರೆ ಅದರ ನಿಜಸ್ವರೂಪ ನೋಡದೆ ನಮಗೆ ಬೇರೆ ದಾರಿ ಇಲ್ಲ. ಹೊರದೇಶದಲ್ಲಿ ಆಯಾ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗುವುದರಿಂದಲೇ ಅವುಗಳನ್ನು ನಮ್ಮ ದೇಶ ಆಮದು ಮಾಡಿಕೊಳ್ಳುತ್ತದೆ. ನಮ್ಮ ದೇಶದಲ್ಲಿ ಆ ವಸ್ತುವನ್ನು ತಯಾರಿಸಲು ಸಾಕಷ್ಟು ಖರ್ಚು ಮಾಡಬೇಕಾಗುತ್ತದೆ ಹಾಗೂ ಆ ಬೆಲೆ ಬಾಳುವ ವಸ್ತು ಆಮದಿಂದಾಗುವ ವಸ್ತುವಿನೆದುರು ಹೆಚ್ಚು ಮಾರಾಟವಾಗುವುದಿಲ್ಲ. ಭಾರತದಲ್ಲೇ ತಯಾರಾಗುವ ತುಟ್ಟಿ ವಸ್ತುಗಳು ಮಾರಲ್ಪಡುವಂತಾಗಲೆಂದೇ ಆಮದನ್ನು ನಿಯಂತ್ರಿಸಿ ಅನ್ನುವ ಮಹಾಮಂತ್ರವನ್ನು ಜಪಿಸಲಾಗುತ್ತಿದೆ. ಆಮದನ್ನು ನಿಯಂತ್ರಿಸಿದರೆ ನಮ್ಮ ಜನರಿಗೆ ಆ ವಸ್ತು ಹೆಚ್ಚಿನ ಬೆಲೆಗೆ ಕೊಂಡುಕೊಳ್ಳಬೇಕಾಗುವುದು ಅನ್ನುವುದನ್ನು ಯೋಚಿಸಬೇಡವೇ? ಹೊರದೇಶದ ವಸ್ತುಗಳಿಗಿಂತ ಸ್ವದೇಶಿ ವಸ್ತುಗಳು ಹೆಚ್ಚು ಪ್ರಮಾಣದಲ್ಲಿ ಮಾರಲ್ಪಟ್ಟು ಸ್ವದೇಶಿ ವ್ಯಾಪಾರ ಹಾಗೂ ಕಾರ್ಖಾನೆಗಳು ಚೆನ್ನಾಗಿ ಬೆಳೆಯಬಹುದು ಅನ್ನುವುದಕ್ಕಿಂತ ದೇಶದ ಬಂಡವಾಳದಾರರು ಬೆಳೆದಾರು ಶ್ರೀಮಂತರಾದರು ಅನ್ನುವುದು ನಿಜ. ಅನಿಯಂತ್ರಿತ ವ್ಯಾಪಾರ ಪದ್ಧತಿಯಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವ ವಸ್ತುಗಳನ್ನೇ ನಿಯಂತ್ರಿತ ವ್ಯಾಪಾರ ಪದ್ಧತಿಯಲ್ಲಿ ಬಡವರು ಹೆಚ್ಚು ಬೆಲೆಗೆ ಕೊಂಡುಕೊಳ್ಳುವಂತಾದಾಗ ಸ್ವದೇಶಿ ವಸ್ತುಗಳು ಅನ್ನುವ ಮೋಹಕ ಶಬ್ದಗಳು ಅವರಿಗಾಗುವ ಮೋಸವನ್ನು ತಡೆಯಲಾರವು ಹಾಗೂ ಅವರಿಗೆ ಸಮಾಧಾನವನ್ನು ಕೊಡಲಾರವು.
ಹೀಗೆ ಮೋಸ ಹೋಗುವವರಲ್ಲಿ ಹೆಚ್ಚು ದಲಿತರೇ ಆಗಿರುವುದರಿಂದ ದಲಿತರ ಜೇಬನ್ನು ಕತ್ತರಿಸಿ ಉಳಿದವರ ಕಲ್ಯಾಣ ಮಾಡಿ ದೇಶಕ್ಕೆ ಕಲ್ಯಾಣವಾಯಿತು ಅನ್ನುವ ತೋರಿಕೆಗೆ ದಲಿತರು ಮಾರು ಹೋಗುತ್ತಾರೆ ಎಂದು ಸ್ವರಾಜ್ಯವಾದಿಗಳಿಗನ್ನಿಸಿದರೆ ಅದು ಕೇವಲ ಅವರ ಭ್ರಮೆ. ಈ ಉಪಾಯಗಳಿಂದ ಬಡತನ ತೊಲಗಲಿದೆ ಎಂದು ತಿಳಿದು ಸ್ವತಂತ್ರ ಕೇಳುವಷ್ಟು ಹುಚ್ಚರು ಖಂಡಿತ ಇವರಲ್ಲ. ಏಕೆಂದರೆ ಸಂಪನ್ನತೆಯ ಈ ಸ್ವದೇಶಿ ಮಾರ್ಗ ಅವರನ್ನು ತಾಪತ್ರದಲ್ಲಿ ಸಿಲುಕಿಸುತ್ತಲಿದೆ. ಸ್ವತಂತ್ರವಾದಿಗಳ ಭವಿಷ್ಯ ನುಡಿಯು ಫಲಶ್ರುತಿ ಏನಿರಬಹುದು ಅನ್ನುವುದರ ಬಗ್ಗೆ ಇಲ್ಲಿ ಚರ್ಚಿಸಿದ್ದಾಯಿತು. ಇನ್ನು ಎರಡನೇ ಭವಿಷ್ಯ ನುಡಿಯ ಫಲಶ್ರುತಿ ಏನಿರಬಹುದು ಅನ್ನುವುದನ್ನು ನೋಡೋಣ. ಬ್ರಿಟಿಷ್ ಆಡಳಿತದಲ್ಲಿರುವ ಎರಡನೇ ದೋಷದ ಬಗ್ಗೆ ಹೇಳುವಾಗ ಸ್ವತಂತ್ರವಾದಿಗಳು ಹೀಗೆ ಆಧಾರ ಕೊಡುತ್ತಾ ಹೋಗುತ್ತಾರೆ. ಕೆಲವು ಪರಿಸ್ಥಿತಿಗಳಲ್ಲಿ ಒಂದು ಜಾತಿಯ ಇಲ್ಲವೇ ವ್ಯಕ್ತಿಯ ವರ್ಚಸ್ಸು ಉಳಿದ ಜಾತಿ ಅಥವಾ ವ್ಯಕ್ತಿಯ ಮೇಲೆ ಸ್ಥಾಪಿತವಾದಾಗ ಹೆಚ್ಚಿನ ವರ್ಚಸ್ಸಿರುವ ಜನರಿಗೆ ರಾಜ, ಜನಪಾಲಕ, ಜನನಿಯಂತ್ರಕ, ಪ್ರಜಾಪತಿ, ಭೂದೇವ, ಈಶ್ವರ ಅಂಶ, ಈಶ್ವರನ ಅವತಾರ, ನ್ಯಾಯಮೂರ್ತಿ, ಸದ್ಗುಣ ನಿಧಾನ, ಕೃಪಾಸಾಗರ ಅನ್ನುವ ವಿಶೇಷಣಗಳನ್ನು ಸೇರಿಸುವ ಪದ್ಧತಿ ಬೆಳೆಯುತ್ತದೆ. ಹಾಗೆಯೇ ಈ ವರ್ಚಸ್ಸಿನಡಿ ಇರುವ ಜನ ತಮ್ಮನ್ನು ಹೀನ, ಧೀನ, ಪತಿತರು, ಆಜ್ಞಾರಾಧಾರಕರು, ಸೇವಕರು, ಕಿಂಕರರು ಎಂದು ಸಂಬೋಧಿಸಿಕೊಳ್ಳುವ ಪದ್ಧತಿ ಜಾರಿಗೆ ಬರುತ್ತದೆ. ಈ ರೀತಿ ಪರಾಧೀನರಾದ ಮೇಲೆ ಸತ್ತಾಧೀಶರು ನಡೆಸಿಕೊಂಡಂತೆ ನಡೆಯುವುದೇ ನಮ್ಮ ಧರ್ಮ ಅನ್ನುವ ಮನೋವೃತ್ತಿ ಬೆಳೆಯುತ್ತಾ ಹೋಗುತ್ತದೆ. ಇಂತಹ ಬುದ್ಧಿಯ ಬೀಜ ತಲೆತಲಾಂತರದಿಂದ ಬೆಳೆದು ದೃಢವಾಗಿ ಮುಂದಿನ ಪೀಳಿಗೆಯ ಮೇಲ್ವರ್ಗದ ಜನ ತಮ್ಮಲ್ಲಿ ಒಳ್ಳೆಯ ಗುಣಗಳಿಲ್ಲದಿದ್ದರೂ ತಾವೇ ಪರಮಪೂಜ್ಯರು ಅಂದುಕೊಂಡು ತಮಗೆ ಬಗ್ಗದ ಜನರನ್ನು ದಂಡಿಸಿ ಬಗ್ಗಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮೇಲ್ವರ್ಗದ ಜನರಲ್ಲಿ ದುರಾಭಿಮಾನ ಬೆಳೆಯುತ್ತಾ ಹೋಗಿ ಕೆಳವರ್ಗದವರ ಸ್ವಾಭಿಮಾನ ನಷ್ಟವಾಗುತ್ತದೆ. ಮೇಲ್ವರ್ಗದವರಿಗೆ ಆಜ್ಞೆ ಕೊಡುವುದೇ ತಮ್ಮ ಕರ್ತವ್ಯ ಅನಿಸುವಂತೆ ಕೆಳವರ್ಗದವರಿಗೆ ಆಜ್ಞೆ ಪಾಲಿಸುವುದೇ ತಮ್ಮ ಕರ್ತವ್ಯ ಅನಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಮೇಲ್ವರ್ಗದವರ ವರ್ತನೆಯಲ್ಲಿ ಕಠಿಣತೆ ಎದ್ದು ಕಾಣುತ್ತದೆ ಹಾಗೂ ಕೆಳವರ್ಗದವರ ವರ್ತನೆಯಲ್ಲಿ ಓಜಸ್ಸು ಮಾಯವಾಗಿ ಅವರು ತಾವಾಗಿಯೇ ಕೆಲಸ ಮಾಡುವ ಶಕ್ತಿ ಮಾಯವಾಗುತ್ತದೆ. ಮೇಲು ಕೀಳೆಂಬ ಭಾವನೆ ಇರುವ ಎಲ್ಲೆಡೆ ಮೇಲ್ವರ್ಗದವರಲ್ಲಿ ದಾಸ್ಯಕ್ಕಿರುವ ಕೆಳವರ್ಗದವರ ವ್ಯಕ್ತಿತ್ವ ವಿಕಸನ ನಿಂತು ಬಿಡುತ್ತದೆ. ಗೋಖಲೆಯವರು ವ್ಯಕ್ತಪಡಿಸಿದ್ದ ಬ್ರಿಟಿಷ್ ಆಡಳಿತದಲ್ಲದ ಆದರೆ ಬ್ರಿಟಿಷ್ ಆಡಳಿತಕ್ಕೆ ಸಂಬಂಧಪಟ್ಟ ಎರಡನೇ ದೋಷಕ್ಕೆ ಇದೇ ಆಧಾರವಾಗುತ್ತದೆ. ಅವರ ಪ್ರಕಾರ ಪರಕೀಯ ಆಡಳಿತದ ಖರ್ಚಿನಿಂದಾಗುವ ನಷ್ಟ ಅಕ್ಷಮ್ಯವಾಗಿದ್ದವರು ಬಿಟ್ಟು ಬಿಡಬಹುದು, ಆದರೆ ಅವರ ಆಡಳಿತದಿಂದ ಆಗುವ ನೈತಿಕ ನಷ್ಟ ಅಕ್ಷಮ್ಯವೇ ಆಗಿದೆ. ಪರಕೀಯರ ವರ್ಚಸ್ಸಿನಿಂದ ಭಾರತೀಯರ ಮಾನಸಿಕ ಸ್ಥಿತಿ ಕುಂಠಿತಗೊಳ್ಳುತ್ತದೆ. ತಾವು ಕಡಿಮೆ ದರ್ಜೆಯ ಜನ ಎಂದುಕೊಳ್ಳುವ ವಾತಾವರಣದಲ್ಲಿ ಅವರು ಬದುಕುತ್ತಿದ್ದಾರೆ ಹಾಗೂ ಪರಿಸ್ಥಿತಿ ಶರಣಾಗಲು ಅವರಲ್ಲಿಯ ಕರ್ತವ್ಯದಕ್ಷ ಗಂಡಸರು ಕೀಳು ದರ್ಜೆಯನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರ ವ್ಯಕ್ತಿತ್ವ ವಿಕಸನ ಸಾಧ್ಯವಿಲ್ಲದ ಮಾತು. ಸ್ವಾತಂತ್ರ್ಯದಡಿ ವಾಸಿಸುತ್ತಿರುವ ಜನರಲ್ಲಿ ಕಂಡುಬರುವ ಆತ್ಮವಿಶ್ವಾಸ ಇವರು ಅನುಭವಿಸಲಾರರು. ಬ್ರಿಟಿಷ್ ಆಡಳಿತದ ವರ್ಚಸ್ಸಿನಿಂದಾಗುತ್ತಿರುವ ದಬ್ಬಾಳಿಕೆಯನ್ನು ಒಡೆದೋಡಿಸಿ ಇವರಲ್ಲಿ ಆತ್ಮವಿಶ್ವಾಸ ಬೆಳೆಸಲು ಸ್ವಾತಂತ್ರ್ಯ ಬೇಕೇ ಬೇಕು ಎಂದು ಒಪ್ಪಿಕೊಳ್ಳಲು ತೊಂದರೆ ಇಲ್ಲ. ನಮ್ಮ ಪ್ರಕಾರ ಸ್ವಾತಂತ್ರ್ಯ ಬೇಕು ಅನ್ನುವ ಎರಡು ಪ್ರಬಲ ಕಾರಣಗಳಲ್ಲಿ ಇದೇ ಸರಿಯಾದ ಕಾರಣ. ವ್ಯಕ್ತಿ ವಿಕಸನದ ಉಪಾಯವೆಂದು ಸ್ವತಂತ್ರ ಕೊಡುವುದಾದರೆ ನಾವು ಬೇಡ ಅನ್ನಲಾರೆವು. ಆದರೆ ಬ್ರಿಟಿಷ್ ಆಡಳಿತದ ವಿರುದ್ಧ ತೆಗೆದ ಆಕ್ಷೇಪ ಬ್ರಾಹ್ಮಣರ ಬಾಯಿಯಿಂದ ಎಷ್ಟು ಒಪ್ಪುತ್ತದೆಯೋ ಅದೇ ಆಕ್ಷೇಪ ಬ್ರಾಹ್ಮಣರ ಆಡಳಿತದ ವಿರುದ್ಧ ಓರ್ವ ದಲಿತ ತೆಗೆದರೆ ಅದು 1000 ಪಟ್ಟು ಒಪ್ಪುತ್ತದೆ ಅನ್ನುವುದನ್ನು ಅಲ್ಲಗಳೆಯುವ ಒಬ್ಬ ಪಾಮರನೂ ಸಿಗಲಾರ. ಆದ್ದರಿಂದ ವ್ಯಕ್ತಿ ವಿಕಾಸವನ್ನೇ ಧ್ಯೇಯವಾಗಿಟ್ಟುಕೊಂಡಿರುವ ಸ್ವರಾಜ್ಯವಾದಿಗಳು ಅದಕ್ಕಾಗಿ ಸೆರೆವಾಸವನ್ನು ಅನುಭವಿಸಲು ಸಿದ್ಧರಿರುವ ಇವರನ್ನು 6 ಕೋಟಿ ದಲಿತರ ವ್ಯಕ್ತಿ ವಿಕಸನಕ್ಕಾಗಿ ಯಾವ ದಾರಿಯನ್ನವಲಂಬಿಸಿದ್ದೀರಿ ಅನ್ನುವ ಪ್ರಶ್ನೆ ಕೇಳಬೇಕಿಸುತ್ತದೆ. ಪರಕೀಯ ಆಡಳಿತದಿಂದ ಭಾರತೀಯರಲ್ಲಿ ಬೆಳೆಯುತ್ತಿರುವ ಕೀಳರಿಮೆ ಈ ರಾಷ್ಟ್ರೀಯ ಸಭೆಯಲ್ಲಿ ಎದ್ದು ಕಾಣುತ್ತಿರುವಂತೆ ತಮ್ಮದೇ ಜನರ ಆಡಳಿತದಲ್ಲಿ ಈ ದಲಿತರಲ್ಲಿ ಬೆಳೆಯುತ್ತಿರುವ ಕೀಳರಿಮೆ ಯಾಕೆ ಕಾಣಬಾರದು? ಆ ಕೀಳರಿಮೆ ಎಷ್ಟು ಸ್ಪಷ್ಟವಾಗಿ ಕಾಣಬೇಕೆಂದರೆ ಅದರ ಪ್ರಖರತೆಯಿಂದ
ಬ್ರಾಹ್ಮಣರ ಕಣ್ಣು ಕುಕ್ಕುವಂತಾಗಬೇಕು, ಅಥವಾ ಅವರಿಗೆ ಅತ್ತ ನೋಡುವ ಆಸೆಯೂ ಆಗಬಾರದಷ್ಟು ಪ್ರಖರವಾಗಿರಬೇಕು. ಪರಕೀಯರ ದಾಸ್ಯತ್ವದಿಂದ ಬಿಡಿಸಿಕೊಳ್ಳಲು ಕಷ್ಟಪಡುತ್ತಿರುವ ಈ ರಾಷ್ಟ್ರೀಯ ಸಭೆಯು ತಮ್ಮ ಜನರನ್ನು ತಮ್ಮದೇ ಜನರ ದಾಸ್ಯತ್ವದಿಂದ ಬಿಡಿಸುವ ಪ್ರಯತ್ನದಲ್ಲಿ ಸೋತಿದ್ದಾರೆ. ಅವರಿಗೆ ತಮ್ಮದೇ ಜನರನ್ನು ತಮ್ಮದೇ ಜನರ ದಾಸ್ಯತ್ವದಲ್ಲಿ ಶಾಶ್ವತವಾಗಿಡುವ ನಿಲುವು ಕಾಣಿಸುತ್ತದೆ. ಈ ರಾಷ್ಟ್ರೀಯ ಸಭೆಯು ಸ್ಥಾಪನೆಯಾದಾಗ ಅದರ ಕೆಲಸ ಕಾರ್ಯದ ಬಗ್ಗೆ ಸಾಕಷ್ಟು ವಾದವಿವಾದಗಳಾಗಿದ್ದವು. ರಾಜಕೀಯ ಬೇಡಿಕೆಗಳನ್ನು ಮುಂದಿಡಬೇಕೆ, ಇಲ್ಲ ಸಾಮಾಜಿಕ ದಾಸ್ಯದಲ್ಲಿ ಸಿಲುಕಿರುವ ತಮ್ಮ ಬಾಂಧವರನ್ನು ಬಿಡುಗಡೆ ಮಾಡಬೇಕೆ ಅನ್ನುವ ವಾಗ್ಯುದ್ಧ ಸಾಕಷ್ಟು ದಿನ ನಡೆಯಿತು. ಆದರೆ ಸಭೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದ ಬ್ರಾಹ್ಮಣರು ತಮ್ಮ ಚಾರಿತ್ರಕ್ಕೊಪ್ಪುವಂತೆ ತಮ್ಮವರನ್ನು ದಾಸ್ಯತ್ವದಿಂದ ಬಿಡಿಸುವ ಮಹತ್ ಕಾರ್ಯವನ್ನು ನಿಲ್ಲಿಸಿ, ದಾಸ್ಯತ್ವವನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗಲು ಅಡ್ಡಿಯಾಗುತ್ತಿದ್ದ ಪರಕೀಯ ಆಡಳಿತವನ್ನು ನೆಲಸಮ ಮಾಡುವ ನಿಂದನೀಯ ಹಾಗೂ ಸುಲಭ ಮಾರ್ಗವನ್ನು ಅವಲಂಬಿಸಿದ್ದಾರೆ ಅನ್ನುವುದನ್ನು ಎಲ್ಲರಿಗೂ ಗೊತ್ತು. ಸಾಮಾಜಿಕ ಸುಧಾರಣೆ ತರುವ ಮನಸ್ಸಿದ್ದ ಕೆಲವರಿಗೆ ಸಾಮಾಜಿಕ ಪರಿಷತ್ತು ಅನ್ನುವ ಬೇರೆಯೇ ಸಂಸ್ಥೆಯನ್ನು ಸ್ಥಾಪಿಸಬೇಕಾಯಿತು. ಇಂದಿನವರೆಗೆ ಈ ಸಾಮಾಜಿಕ ಪರಿಷತ್ತಿನ ಉದ್ದೇಶ ಇತಿಮಿತಿಯಲ್ಲಿತ್ತು. ಅಂದರೆ ಬಾಲ್ಯ ವಿವಾಹ, ವಿಧವಾ ವಿವಾಹ, ಸಮುದ್ರ ಪ್ರಯಾಣದಂತಹ ಬ್ರಾಹ್ಮಣರ ಅಧಿಕಾರಕ್ಕೆ ಎಳ್ಳಷ್ಟೂ ತೊಂದರೆ ಬರದಂತಾಗಿದ್ದರೂ ರಾಷ್ಟ್ರೀಯ ಸಭೆ ಇದನ್ನು ಯಾವತ್ತೂ ಮೂದಲಿಸುತ್ತಾ ಬಂದಿದೆ. 1895ರಲ್ಲಿ ಅದರ 9ನೇ ಅಧಿವೇಶನದ ಪುಣೆಯಲ್ಲಾದಾಗ ಪುಣೆಯ ದೇಶಭಕ್ತರು ಮಾಮೂಲಿ ಪದ್ಧತಿಯನ್ನು ತೊರೆದು ಪರಿಷತ್ತನ್ನು ರಾಷ್ಟ್ರೀಯ ಸಭೆಯ ಮಂಟಪದಲ್ಲಿ ಕರೆದು ಆ ಮಂಟಪ ಮೈಲಿಗೆಯುವುದನ್ನು ನಿರಾಕರಿಸಿ ತಮ್ಮ ಸಿಟ್ಟು ಹಾಗೂ ಚಾರಿತ್ರವನ್ನು ಪ್ರದರ್ಶಿಸಿದರು. ಬ್ರಿಟಿಷರ ಆಡಳಿತ ಎಷ್ಟು ವರ್ಷ ಹಿಂದೂಗಳ ಮಹತ್ವಾಕಾಂಕ್ಷೆಗೆ ಅಡ್ಡ ಬರುತ್ತದೆಯೋ ಅದಕ್ಕೂ 1000 ಪಟ್ಟು ಹೆಚ್ಚು ಹಿಂದೂ ವರಿಷ್ಠರ ಸಾಮಾಜಿಕ ಹಾಗೂ ಧಾರ್ಮಿಕ ವರ್ಚಸ್ಸು 6 ಕೋಟಿ ದಲಿತರ ಬೆಳವಣಿಗೆಗೆ ಹೇಗೆ ಅಡ್ಡ ಬರುತ್ತದೆ ಅನ್ನುವುದನ್ನು ಈ ಸ್ವಹಿತ ಸಾಧು ಅಧಮರಿಗೆ ತಿಳಿಯೇ ಹೇಳಬೇಕಿಲ್ಲ. ಮೇಲ್ಜಾತಿ ಹಿಂದೂಗಳಿಗೆ ಈ ಸಾಮಾಜಿಕ ಬಂಧನಗಳು ವರವಾಗಿದ್ದರೆ ದಲಿತರಿಗೆ ಈ ಬಂಧನಗಳು ಮಾರಕವಾಗಿವೆ. ಅಂದರೆ ಇದರೆಲ್ಲಾಗಿ ಅವರು ನಾಗರಿಕತ್ವ ಪಡೆಯುವುದರಿಂದ ವಂಚಿತರಾಗಿದ್ದಾರೆ. ಯಾವುದೇ ವ್ಯಕ್ತಿಗೆ ನಾಗರಿಕನೆನಿಸಿಕೊಳ್ಳಲು ಕೆಲವು ಹಕ್ಕುಗಳು ಇರಬೇಕಾಗುತ್ತದೆ. ಅವುಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ, ವೈಯಕ್ತಿಕ ಸಂರಕ್ಷಣೆ, ಸ್ವಂತ ಆಸ್ತಿಯನ್ನು ಉಳಿಸಿಕೊಳ್ಳುವ ಹಕ್ಕು, ಕಾಯಿದೆ ಕಾನೂನುಗಳಲ್ಲಿ ಸಮಾನತೆ, ತನ್ನ ಸದ್ವಿವೇಕ ಬುದ್ಧಿಯಾನುಸಾರವಾಗಿ ವರ್ತಿಸುವ ಸ್ವಾತಂತ್ರ್ಯ, ಭಾಷಣ ಹಾಗೂ ಮತ ಸ್ವಾತಂತ್ರ್ಯ, ಸಭೆಯನ್ನು ಕರೆಯುವ ಹಕ್ಕು, ದೇಶದ ಆಡಳಿತದಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಕಳಿಸುವ ಹಕ್ಕು ಹಾಗೂ ಸರ್ಕಾರಿ ಕೆಲಸ ಪಡೆಯುವ ಹಕ್ಕು ಇವುಗಳ ಸಮಾವೇಶವಿದೆ. ಆದರೆ ಸಾಮಾಜಿಕ ಬಂಧನಗಳಿಂದ ಮೇಲಿನ ಹಕ್ಕುಗಳಲ್ಲಿ ಸಾಕಷ್ಟು ಹಕ್ಕುಗಳಿಗೆ ದಲಿತರು ವಂಚಿತರಾಗಿದ್ದಾರೆ. ಬ್ರಿಟಿಷ್ ಆಡಳಿತದಲ್ಲಿ ಮೊದಲಿನ 2 ಹಕ್ಕುಗಳು ಎಲ್ಲೆಡೆ ಜಾರಿಯಲ್ಲಿದ್ದರೂ ಕೆಲವೊಮ್ಮೆ ವರಿಷ್ಠ ಹಿಂದೂಗಳ ಆಡಳಿತದಲ್ಲಿ ಈ ಹಕ್ಕುಗಳು ಕಸಿಯಲ್ಪಟ್ಟಿವೆ ಅನ್ನುವುದನ್ನು ದಲಿತರು ತೋರಿಸಿಕೊಡಬಲ್ಲರು. ಹಾಗೆಯೇ ಕಾಯಿದೆ ಕಾನೂನು ಹಕ್ಕುಗಳು ಕೂಡ ದಲಿತರಿಗೆ ಹಾಗೂ ಉಳಿದವರಿಗೆ ಎಲ್ಲೆಡೆ ಸಮವಾಗಿವೆ ಎಂದು ಹೇಳಿದರೆ ತಪ್ಪಾದೀತು. 5, 6, 7, 8ನೆಯ ಹಕ್ಕುಗಳು ಉಳಿದ ಹಿಂದೂಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದರೂ ದಲಿತರಿಗೆ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ದೊರೆತಿವೆ. ಮತ ಸ್ವಾತಂತ್ರ್ಯ, ಭಾಷಣ ಸ್ವಾತಂತ್ರ್ಯ ಅಥವಾ ಸಭೆಗಳನ್ನು ಕರೆಯುವ ಸ್ವಾತಂತ್ರ್ಯದಂತಹ ಹಕ್ಕುಗಳು ಆಡಳಿತಕ್ಕೆ ಬಾಧೆ ತರಬಹುದು ಅಂದುಕೊಂಡು ಅವುಗಳನ್ನು ಉಪಯೋಗಿಸಲು ಯಾರಿಗೂ ಅನುಮತಿ ಇಲ್ಲ. ಅಂತೆಯೇ ದಲಿತರಿಗೂ ಇಲ್ಲ ಹಾಗೂ ಅವರಿಗದು ಬೇಕಾಗಿಯೂ ಇಲ್ಲ. ಆದರೂ ಈ ಹಕ್ಕುಗಳನ್ನವರು ವರಿಷ್ಠ ಹಿಂದೂಗಳ ಸಾಮಾಜಿಕ ದಬ್ಬಾಳಿಕೆಯ ವಿರುದ್ಧ ಉಪಯೋಗಿಸಲು ಅನುಮತಿ ಇಲ್ಲದಿರುವಾಗ ಇದರಿಂದ ದಲಿತರಿಗಾಗುವಷ್ಟು ನಷ್ಟ ಬೇರೆ ಜನರಿಗಾಗದು. ಸ್ಪರ್ಶ ಭೇದಭಾವಗಳಿಂದ ಸರ್ಕಾರಿ ಕೆಲಸ ದಲಿತರಿಗೆ ಸಿಗುವುದೇ ಇಲ್ಲ. ಹಾಗಾಗಿ ಸರ್ಕಾರಿ ಕೆಲಸ ಪಡೆಯುವ ಹಕ್ಕು ಇದ್ದರೆಷ್ಟು ಬಿಟ್ಟರೆಷ್ಟು. ಯಾವ ದಲಿತರೆಲ್ಲ ಸೈನ್ಯದಲ್ಲಿ ಭರ್ತಿಯಾಗಿ ಬ್ರಿಟಿಷರಿಗೆ ಭಾರತದ ರಾಜ್ಯಗಳನ್ನು ಗೆಲ್ಲಲು ತಮ್ಮ ಪ್ರಾಣ ತೆತ್ತರೋ ಅದೇ ಖಾತೆಯಿಂದ ಅವರನ್ನು ಯಾವ ರೀತಿ ತೆಗೆದುಹಾಕಲಾಯಿತು ಅನ್ನುವುದನ್ನು ಚೆನ್ನಾಗಿ ತಿಳಿದಿದೆ. ಕಲಿತು ವಿದ್ಯಾವಂತರಾದ ದಲಿತರಿಗೂ ಜಾತಿ ಮುಚ್ಚಿಡದೆ ಇಲ್ಲವೇ ಧರ್ಮಾಂತರಗೊಳ್ಳದೆ ಕೆಲಸ ಪಡೆಯುವ ಸಾಮಾನ್ಯ ಹಕ್ಕು ಕೂಡ
ಬಳಸಿಕೊಳ್ಳಲಾಗುವುದಿಲ್ಲ. ಸ್ವಂತ ಆಸ್ತಿ ಕಾಪಾಡುವ ಹಕ್ಕು ಬ್ರಿಟಿಷ್ ಕಾಯ್ದೆಯಲ್ಲಿದೆ. ಆದರೆ ಮನು ಬರೆದಿಟ್ಟಿರುವ ಗ್ರಂಥದಿಂದಾಗಿ ಆಸ್ತಿಯನ್ನು ಕೂಡಿಡುವ ಹಕ್ಕು ದಲಿತರಿಗಿಲ್ಲ. ಹಾಗೆಂದೇ ಮೇಲೆ ಅವರು ಕೂಡಿಡುವುದನ್ನಾದರೂ ಏನನ್ನು? ಅಖಂಡ ದಾರಿದ್ರ್ಯವನ್ನೇ? ಹೀಗಿದ್ದರೂ ಕೂಡ ಅತ್ತ ಗಮನವನ್ನೇ ಹರಿಸಿದವರಿಗೆ ಅಥವಾ ಇರುವುದರಲ್ಲಿ ತಪ್ಪಿಲ್ಲ ಎಂದುಕೊಂಡು ತಲೆ ಕೆಳಗೆ ಹಾಕಿ ಅವಮಾನ ಸಹಿಸುವ ಹಿಂದೂಗಳಿಗೆ ಶಾಠ್ಯಂ ಪ್ರತಿಶಾಠ್ಯಂ ಎನ್ನುವ ಲೋಕಮಾನ್ಯ ಬೋಪಟಾಕರ್ ಅವರ ನ್ಯಾಯ ಅನ್ವಯಿಸಿದರೆ ತಪ್ಪೇನಿದೆ? ತಮ್ಮ ಜನರಿಂದಾಗುತ್ತಿರುವ ಅವಮಾನ ದಲಿತರಿಗೆ ಎಷ್ಟು ಅಸಹನೀಯ ಹಾಗೂ ಕ್ಷೋಭೆ ತರುವಂಥದ್ದೋ ಬ್ರಿಟಿಷರ ಆಡಳಿತ ಪದ್ಧತಿ ಕೂಡ ಅಷ್ಟೇ ಕಪ್ಪು ಹಾಗೂ ಶೋಚನೀಯವಾಗಿದೆ. ಜಾತಿ ಹಾಗೂ ರೂಢಿಯ ಮೇಲೆ ಕಾಯ್ದೆಯ ಭಾರ ಹಾಕುವ ಜನ ತಮ್ಮ ಸ್ವಾಭಾವಿಕ ಇತಿಮಿತಿಯಲ್ಲಿರಬೇಕು ಹಾಗೂ ಈ ಮಿತಿಯನ್ನು ಉಲ್ಲಂಘಿಸಿ ಸಮಾಜದ ಮಿತಗಳನ್ನು ಅವರು ಪ್ರತ್ಯಕ್ಷವಾಗಿ ವಿರೋಧಿಸುವಂತಿಲ್ಲ ಅನ್ನುವ ಸಾಮಾನ್ಯ ನಿಯಮವನ್ನು ಸರ್ಕಾರ 8ನೇ ಅಕ್ಟೋಬರ್ 1886 ತನ್ನ ಮಸೂದೆಯಲ್ಲಿ ಜಾರಿಗೊಳಿಸಿದೆ. ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಅನ್ಯಾಯವಾಗುತ್ತಿದ್ದರೂ ಅದರ ನಿವಾರಣೆಗಾಗಿ ನಾವು ನಮ್ಮ ಸಮಯ ಹಾಳು ಮಾಡುವುದಿಲ್ಲ ಅನ್ನುವುದೇ ಅದರ ಅರ್ಥ. ಅಂದರೆ ತಲೆತಲಾಂತರದಿಂದ ನಡೆದು ಬರುತ್ತಿರುವ ಸಾಮಾಜಿಕ ದಬ್ಬಾಳಿಕೆಯನ್ನು ಮುಂದುವರೆಸುವ ಅನುಮತಿಯನ್ನೇ ಕೊಟ್ಟಂತಾಯಿತು. ಕೆಲವು ವಿಷಯಗಳಲ್ಲಿ ರಾಜಕೀಯ ಆಜ್ಞೆ ಇಲ್ಲದೆ ಸಾಮಾಜಿಕ ಅನ್ಯಾಯ ನಿರ್ಮೂಲನೆಯಾಗದು. ಹಾಗೆಂದೇ ದಲಿತರಿಗಾಗಿ ಈ ಆಜ್ಞೆ ಇದ್ದರೆ ಅಡಚಣೆ ಇಲ್ಲದಿದ್ದರೂ ತೊಂದರೆ ಅನ್ನುವಂತಾಗದು. ಏನು ಗೊತ್ತಾ? ತಮ್ಮ ಕೈಯಲ್ಲಿರುವ ಆಜ್ಞೆಯ ಈ ದಂಡವನ್ನು ಸ್ವಾತಂತ್ರ್ಯದ ವರದಿಂದ ತಮ್ಮ ಕೆಳಗಿನವರಿಗೆ ತೊಂದರೆ ಎನಿಸುವಂತಿರುತ್ತುವ ತಮ್ಮ ವರ್ಚಸ್ಸನ್ನು ಹಾಡು ಮಾಡಿಕೊಳ್ಳದೆ ತಮಗೆ ಮಾತ್ರ ತೊಂದರೆ ಎನಿಸುತ್ತಿರುವ ಬ್ರಿಟಿಷರ ಮುಳ್ಳನ್ನು ತೆಗೆಯುವುದೇ ತಮ್ಮ ಉದ್ದೇಶ ಅನ್ನುವಂಥವರ ಕೈಗೆ ಕೊಟ್ಟಿದೆ. ಇದರರ್ಥ ಸ್ವರಾಜ್ಯವೆಂದರೆ ನಮ್ಮ ಮೇಲೆ ಆಳಲ್ಪಡುವ ರಾಜ್ಯ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಯಾರ ಬ್ರಾಹ್ಮಣರ ಮಾತು ನಮಗೆ ಅಸಹನೀಯವಾಗಿತ್ತೋ ಈಗ ಅವರ ಒದೆ ತಿನ್ನಬೇಕಾಗಬಹುದು. ತಮ್ಮವರ ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ಅನ್ಯಾಯಕ್ಕೆ ಅಡ್ಡಿಯಾಗುತ್ತಿದ್ದ ಬ್ರಿಟಿಷ್ ಆಡಳಿತದ ಸೂರ್ಯಾಸ್ತವಾಗಿ ಸ್ವಾತಂತ್ರ್ಯದ ವಜ್ರಪ್ರಹಾರ ಪ್ರತ್ಯಕ್ಷವಾಗಿ ನಮ್ಮ ಮೇಲಾಗಲಿದೆ. ಆದ್ದರಿಂದ ನಾವು ಹೇಳುವುದೇನೆಂದರೆ, ಸ್ವತಂತ್ರ ಕೊಡುವುದೇ ಆದರೆ ಅದರಲ್ಲಿ ಸ್ವಲ್ಪ ನಮ್ಮ ರಾಜ್ಯವಿರಂತೆಯೂ ಕೊಡಿ.